ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ರಾಣತೋಸ್ಮಿ. ಬನ್ನಿ ಸ್ನೇಹಿತರೆ, ಇವತ್ತು ಯೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇವತ್ತಿನ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯೋಗದಲ್ಲಿ ಹಲವಾರು ವಿಭಾಗಗಳಿವೆ. ಅಂದರೆ ಅವೆಲ್ಲ ಯೋಗ ಸಾಧನೆಗೆ ಇರೋ ವಿವಿಧ ಆಯಾಮಗಳು. ಯೋಗ ಸಾಧನೆಯು ನಾವಂದುಕೊಂಡಷ್ಟು ಸುಲಭವೇನೂ ಅಲ್ಲ. ಹಾಗಂತ ಸಾಧಿಸೋಕೆ ಅಸಾಧ್ಯವೆನಿಸುವಂತೆ ಕಠಿಣವೂ ಅಲ್ಲ. ಯೋಗದ ಸಾಧನೆ ಆಗಬೇಕಾದ್ರೆ ನಾವೇ ಕಠಿಣರಾಗಬೇಕಷ್ಟೇ. ಅಂದರೆ ದೃಢ ಮನಸ್ಸಿನಿಂದ ಆಸಕ್ತಿಯಿಂದ ಏಕಚಿತ್ತದವರಾಗಿ ಯೋಗ್ಯ ಗುರುವಿನ ಮಾರ್ಗದರ್ಶನದ ಮೂಲಕ ನಡೆಯಬೇಕಾದ ಶ್ರೇಷ್ಠ ಮಾರ್ಗವೇ ಯೋಗ. ನೀವೀಗ ನೋಡ್ತಾ ಇರೋದು ಯೋಗದ ದಾರಿಯಲ್ಲಿ ಹಲವಾರು ದಿನಗಳ ಕಾಲ ಪರಿಶ್ರಮ ಪಟ್ಟು ಎಷ್ಟೇ ಕಷ್ಟವಾದರೂ ಕೂಡ ಬಿಡದೆ ಸ್ವಲ್ಪ ಮಟ್ಟಿಗೆ ಯೋಗದಲ್ಲಿ ಅಭ್ಯಾಸ ಮಾಡಿರೋ ಒಬ್ಬ ಸಾಧಕರು. ಇವರು ಎಷ್ಟೋ ಜನರಿಗೆ ತಮಗೆ ಗೊತ್ತಿರುವಷ್ಟು ಯೋಗಾಭ್ಯಾಸ ಹೇಳಿಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಯಾರ ಮುಂದೇನೋ ತಮ್ಮನ್ನು ತಾವು ಯೋಗ ಗುರು ಅಂತ ಹೇಳಿಕೊಳ್ಳೋದಿಲ್ಲ. ಅದ್ಯಾಕೆ ಅಂತೀರಾ? ಅದಕ್ಕೆ ಕಾರಣ ಇಲ್ಲಿದೆ. ಇವರು ಹೇಳ್ತಾರೆ, ಒಂದು ಸಣ್ಣ ಮಾರ್ಗದರ್ಶನ ನೀಡಿದವರನ್ನು ಕೂಡ ನಾವು ಗೌರವಿಸ್ತೀವಿ, ಮತ್ತೆ ಅವರನ್ನು ಗುರು ಅಂತ ಅಂತಃಕರಣದಲ್ಲಿ ಒಪ್ಕೊಳ್ತೀವಿ. ಅಂತಹ ವಿಶಾಲ ಸಂಸ್ಕೃತಿಯನ್ನು ಹೊಂದಿರೋ ದೇಶ ನಮ್ಮದು. ಆದರೂ ಗುರು ಅಂತ ಕರೀಬೇಕಾದ್ರೆ ಅಲ್ಲಿ ಅಪಾರ ಜ್ಞಾನದ ಬೆಳಕು